ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವಿ ನೋಡ್ರಿ. ತಾವೆಲ್ಲರೂ ಆರಾಮದಿರ ಅಂತ ಅನ್ಕೊಳ್ತೀವಿ ಸ್ನೇಹಿತರೆ. ಇವರಿಬ್ರು ನಾಷ್ಟ ಮಾಡೋದ್ರೊಳಗೆ ಬ್ಯುಸಿ ಅದಾರ. ಟೈಮ್ ಆಗೈತಿ ಕಾವೇರಿಗೆ. ಈಕಿ ಸ್ಕೂಲಿಗೆ ರೆಡಿ ಆಗ್ಬೇಕು. ನಾಷ್ಟ ಮಾಡಕ್ಕೆ ಕರೆಯತ್ತಾರ ನೋಡ್ರಿ. ಇವತ್ತೇನಿಲ್ಲ, ಉತ್ತಪ್ಪ ಮಾಡೇ ಕೊಟ್ಟೀನಿ, ತಿನ್ನತ್ತಾರ. ನಮ್ಮ ತನು ಈಗ ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ಹೋಗ್ಬೇಕಾಕಿ. ಉತ್ತಪ್ಪ ನೋಡಿ ನನಗೂ ಒಂದು ಕೊಡು, ತಿಂತೀನಿ ಅಂದ್ಲ. ಆಕಿಗೊಂದು ಕೊಟ್ಟೇನಿ, ತಿನ್ನತ್ತ. ಮೊದಲ್ಗುಂಡು ಹಾಯ್ ಮಾಡಲಿಲ್ಲ ನೀನು? ಮತ್ತೆ ಮಾಡಿದ್ದೀನ? ತಂಡೆತ್ತದ್ರಿ, ಸಿಕ್ಕಾಪಟ್ಟಿ ಚಳಿ ಐತ್ರಿಪ್ಪ ನಮ್ಮ ಕಡೆ ಅಂತೂ. ಇಲ್ಲಿ ನೋಡ್ರಿ, ಬಿಸಿಲು ಐತಿ ಖರೆ, ಆದ್ರೆ ಹವಾ ಅಂತೂ ತಂಪೈತಿ, ಗಾಳಿ ಐತಿ, ತಂಪೈತಿ, ಭಾಳ ಅಂದ್ರೆ ಭಾಳ ಥಂಡಿ ಐತಿ. ಹಿಂಗಾಗಿ ಟವಲ್ ಹೊತ್ಕೊಂಡ ಕುಂತಾಳ ನಮ್ಮ ತನು. ನೋಡ್ರಿ ಹಿಂಗೈತಿ ವಾತಾವರಣ ಹೊರಗೆ. ನಂದು ಕೆಲಸ ನಡೆದೈತಿ. ಕಾವೇರಿಗೆ ಪುಳಿಯೋಗರೆ ಕಲಿಸಿದೆ. ಅನ್ನ ಮಾಡಿದ್ಲ, ಅನ್ನಕ್ಕೆ ಇಟ್ಟಿದ್ಲ, ನಾ ಹೇಳೋದ್ರೊಳಗೆ ಅಂದ್ರೆ ಪುಳಿಯೋಗರೆ ಕಲಿಸ್ಕೊಟ್ಟೆ ಆಕಿಗೆ ಡಬ್ಬಿಗೆ. ಮತ್ತೇನೈತಿ, ನಾಷ್ಟ ಅಂತೂ ಮಾಡಕತ್ತಾರೆ ಈಗ. ಇನ್ನು ನಂತರ ಅಡುಗೆ ಆಗ್ಬೇಕು ನಂದು, ಯಾಕಂದ್ರೆ ಹಾಸ್ಪಿಟ್ಲಿಗೆ ಡಬ್ಬಿ ಕಟ್ಟಬೇಕ್ರಿ. ಮಾಮನೂ ಡ್ಯೂಟಿಯಿಂದ ಅಲ್ಲೇ ಹೋಗ್ತಾರಂತ. ಇವತ್ತು ನಿನ್ನೆ ಸಾಯಂಕಾಲ ಬಂದ್ರೆ ಅವರು, ಮತ್ತು ಇವತ್ತು ಬೆಳಗ್ಗೆ ಡ್ಯೂಟಿಯಿಂದ ಮುಗಿಸ್ಕೊಂಡು ಮಧ್ಯಾಹ್ನ ಅಲ್ಲೇ ಹೋಗ್ತಾರಂತ KMCಗೆ. ಸುತ್ತಮ್ಮ ಅಂತೂ ಅಲ್ಲೇ ಇದಾನ, ನೋಡಿದ್ರಿ ನೀವು. ಅದಕ್ಕೋಸ್ಕರ ಅವ್ರಿಬ್ಬರಿಗೆ ಊಟ ಬೇಕಲ್ರಿ ಪಾಪ. ಸಿಕ್ಕಾಪಟ್ಟೆ ಆ ಟೆಸ್ಟು ಈ ಟೆಸ್ಟು ಸಿಕ್ಕಾಪಟ್ಟೆ ಅಡ್ಡಾಡ್ಸ್ತಾರೆ ಪಾಪ. ಅವ್ರಿಗಾರ ಒಂದು ಸ್ವಲ್ಪ ಶಕ್ತಿ ಬೇಕಲ್ಲ ಅಡ್ಡಾಡಕ್ಕೆ. ಆಮ್ಯಾಗ ಮಾಮಾರಂತೂ ಹೊರಗಡೆದು ಒಟ್ಟು ಅವರಿಗೆ ಇಷ್ಟನೂ ಪಡಂಗಿಲ್ಲ, ಅವ್ರಿಗೆ ಊಟ ಮಾಡಿದ್ರೆ ಆಗಿನೂ ಬರೋಂಗಿಲ್ಲ. ಆಮೇಲೆ ಏನೈತಿ, ತಮ್ಮನೂ ಅಷ್ಟನ ಏನು ಅನ್ನ ಸಾಂಬಾರು ಅಲ್ಲೇನು ಅಷ್ಟೊಂದು ಇದಾಗಂಗಿಲ್ಲ ಅಲ್ರಿ, ಅಲ್ಲಿದು ಊಟ ಎಲ್ಲ ಬರೋವ್ರಿ ಆಗಂಗಿಲ್ಲ. ಅದಕ್ಕೆ ಈಗ ಕಾಕಾಗೆ ಹೇಳೀನಿ, ನಿನ್ನೆ ನಾವು ಹೋಗಿದ್ದೆ, ಇವತ್ತು ಕಾಕಾಗೆ ಹೇಳೀನಿ ಹೋಗಿ ಊಟ ಕೊಟ್ಟು ಬಾರಪ್ಪ ಅಂತ. ಅದಕ್ಕೆ ಈಗ ಅಡುಗೆ ಮಾಡ್ಬೇಕು. ನಾನು ಅಡುಗೆ ಮಾಡಿ ಕೊಟ್ಟು ಕಳ್ಸೀನಿ ಅಂದ್ರೆ ಹೋಗಿ ಕೊಟ್ಟು ಅವ್ರು ರಿಟರ್ನ್ ಬರ್ತಾರೆ. ಮಧ್ಯಾಹ್ನ ಏನೈತಿ, ತಮ್ಮ ಮಾಮ ಇಬ್ಬರು ಸೇರಿ ಊಟ ಮಾಡ್ತಾರಂತ ಹೇಳಿ. ಅಪ್ಪಾಜಿಗೆ ಅಲ್ಲೇ ಏನಾರ ಇಡ್ಲಿ ಉಪ್ಪಿಟ್ಟು ಇಲ್ಲ ಗಂಜಿ ಕೊಟ್ಟಿರ್ತಾರೆ. ನಿನ್ನೆ ಒಯ್ದು ಒಂದು ಸ್ವಲ್ಪ ತಿಂದರು, ಮತ್ತು ತಿನ್ನಲೇ ಇಲ್ಲ. ಮತ್ತು ಅದಕ್ಕೋಸ್ಕರ ನೋಡೋಣ ಅಂತ ಮಾಡಿಕೊಡಂದ್ರೆ ಇನ್ನೊಂಚೂರು ಉಪ್ಪಿಟ್ಟರೆ ಏನಾರ ಮಾಡಿಕೊಡ್ತೀನಿ ಅವ್ರಿಗೂ. ಸರಿ ಸ್ನೇಹಿತರೆ, ಇದು ನಡೆದೈತಿ ಅಪ್ಪಾಜಿದಂತೂ ಕಂಡೀಷನ್ ನೋಡಿದ್ರಿ ನೀವು. ಸೊ ಸ್ವಲ್ಪ ನೋಡ್ಬೇಕು ಈಗೇನು ಡಾಕ್ಟ್ರ್ ಇವತ್ತೇನು ಹೇಳ್ತಾರೆ ಅಂತ ಹೇಳಿ. ನನಗಂತೂ ಅವ್ರು ನೋಡಿ ದುಃಖನ ತಡೆಯೋಕೆ ಆಗಿರಲಿಲ್ಲ ನಿನ್ನೆ ದಿವಸ. ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನೀವೆಲ್ಲ ಕೇಳ್ತಾ ಇದ್ರಿ ಅಂತ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ಶೂಟ್ ಮಾಡ್ಕೊಂಡು ಬಂದಿದ್ದೆ ನಾನು, ನೋಡಿದ್ರಿ. ನೋಡೋಣ ಅಂತ ಬರ್ರಿ, ಅಡುಗೆ ಮನೆಗೆ ಹೋಗೋಣ. ಈಗ ಅಡುಗೆ ಮಾಡ್ಬೇಕು, ನೋಡೋಣ ಏನೇನು ಆಕೈತಿ ಅಂತ ಹೇಳಿ. ಎದ್ದು ಕುಂತಾರೆ ಚಹಾ ಕುಡ್ದೆ. ಮೊಮ್ಮಗಳದ್ದು ದಾರಿ ನೋಡಾತಾರೆ. ಮೊಮ್ಮಗಳದ್ದು ನಾಷ್ಟ ಯಾವಾಗ ಮುಗಿತೈತಿ, ಆಕಿನ ಯಾವಾಗ ಕರ್ಕೊಂಡು ಮನೆಗೆ ಹೋಗ್ಯಾನಂತ ಹೇಳಿ. ಮನೆಗೆ ಕರ್ಕೊಂಡು ಹೋಗಿ ಆಕಿಗೆ ಉಷಾ ಜಳಕ ಹಾಕಿಸ್ಕೊಟ್ಲಂದ್ರೆ ರೆಡಿ ಮಾಡ್ತಾರೆ ಕಾಕಾರ. ಇಲ್ಲಾಂದ್ರೆ ಅವನಾರೇ ಹಿಡಿತಾರೆ ಉಡಾಳನ್ನು. ಆಕಿ ಉಷಾ ಈಕಿನ ಸ್ಕೂಲಿಗೆ ರೆಡಿ ಮಾಡ್ತಾಳೆ, ಹೌದಲ್ಲ? ಎರಡ್ರಾಗೊಂದು ಆಕೈತಿ ಕೆಲಸ. ತರುಣ್ ಅವ್ರು ಅವನ ಕೈ ಬಿಟ್ಟನಂದ್ರೆ ಆಕಿನ ಮಾಡ್ತಾಳೆ ರೆಡಿ. ಇವ್ರು ತರುಣನ ಹಿಡಿತಾರೆ. ಇಲ್ಲಪ್ಪ ಅಂದ್ರೆ ಇವ್ರು ಹಾಕೋದು ಆಕಿಗೆ ಡ್ರೆಸ್ ಗಿಸ್ ಎಲ್ಲ ಹಾಕಿ ರೆಡಿ ಮಾಡಿ ಕಳಿಸ್ತಾರೆ. ಅದಕ್ಕೆ ಆಕಿದ ದಾರಿ ನೋಡತ್ತಾರೆ ಈಗ ಅವ್ರು. ತಂಡೇನು ಹೆಂಗೈತಪ್ಪ? ಭಾಳ ಐತ್ಲಾ? ವಿಪರೀತಪ್ಪ ತಂಡಂತೂ. ಓಪ ಸಾಕಾರ ಬಿಡು, ನೀರು ಕುಡಿ. ಮತ್ತು ನಮ್ಮದು ಪೂಜೆನೂ ಆಗೈತಿ. ಇವತ್ತು ಶುಕ್ರವಾರ ರೀ. ಸೊ ನೋಡ್ರಿ, ಪೂಜೆ ಇದೆಲ್ಲ ಮಾಡಿದ್ಲ ಕಾವೇರಿ. ಕಸ ಗುಡಿಸಿ ಕಲ್ಲು ಒರೆಸಿ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಿ ಈಗ ಟಿಫನ್ ಮಾಡೋದಾಳಕಿ. ಇಲ್ಲಿ ಇವು ರಾತ್ರಿ ತೊಳೆದಿದ್ಲು ರೀ ಎಲ್ಲ. ಹಾಸ್ಪಿಟ್ಲದ್ದು ಡಬ್ಬಿ ಗಿಬ್ಬಿ ಭಾಳ ಬಂದಿದ್ವು, ಮತ್ತು ಮನ್ಯಾಗಿನೂ ಇಷ್ಟು ಎಲ್ಲ ಬಾಂಡೆ ತಿಕ್ಕಿದ್ಲು. ನಾನು ಇನ್ನೂ ಅವ್ನು ಹಾಕಿಲ್ಲ. ತಿನ್ನೋದೊಂದು ಅರ್ಧ ದಪ್ಪಕ್ಕವ, ಹಂಗೆ ಇವನ್ನ ಇನ್ನೂ ಹಾಕಿಲ್ಲ. ನಾನು ಹಾಕ್ತೀನಿ ಈಗ ಅವ್ರ ಜಗಕ್ಕೆ. ಇಲ್ಲಿ ಬಂದರೆ ಅವ್ರಿಗೆ ಒಂದು ಸ್ವಲ್ಪ ಉತ್ತಪ್ಪ ಮಾಡಿಕೊಟ್ಟೆ. ಟೊಮೆಟೊ ಕುದಿಸಿ ಸಾರು ಮಾಡೀನಿ. ಹಾಸ್ಪಿಟ್ಲಿಗೆ ಏನು ಕಳ್ಸಂಗಿಲ್ಲ ರೀ, ಅಲ್ಲಿ ಸಾರಿಗೆ ಉಣ್ಣಕ್ಕೆ ಸಮ ಆಗಂಗಿಲ್ಲ. ಅವರಿಗೆ ಚಿತ್ರಾನ್ನ ಮಾಡ್ತೀನಿ. ಚಿತ್ರಾನ್ನಕ್ಕೆ ಹೆಚ್ಚಿಟ್ಟೀನಿ. ಇಲ್ಲಿ ರೈಸ್ ಮಾಡಿದ್ದೈತಿ, ಅವರಿಗೆ ಒಗ್ಗರಣೆ ಹಚ್ಚಿ ಒಗ್ಗರಣೆ ಅನ್ನ ಮಾಡಿ ಕಟ್ಬಿಡ್ತೀನಿ. ಅಂದ್ರೆ ಅಲ್ಲೇ ಹಾಕೊಂಡು ಉಣ್ಣಕ್ಕೆ ಸರಿ ಆಗ್ತೈತಿ. ಅದ್ರಾಗ ನಾವು ನಿನ್ನೆ ಹೆಣ್ಮಕ್ಳು ಇದ್ವಿ, ನೀಟಾಗಿ ನೀರು ಕೊಟ್ವಿ. ಗಂಡು ಮಕ್ಳಿಗೆ ಬಗೆಹರಿಯಂಗಿಲ್ಲ ಈ ಸಾರು ಎಲ್ಲ. ಇದು ನಮಗೆ ಮಾಡ್ಕೊಂಡೇನಿ ಟೊಮೆಟೊ ಸಾರು.
ಮತ್ತು ಇಲ್ಲಿ ಬಂದ್ರೆ ರೈಸ್ ಐತಿ ನೋಡ್ರಿ. ಉತ್ತಪ್ಪ ಸಾಕಂತ ಇಟ್ಲ ಕಾವೇರಿ ಹಾಫ್. ಬದ್ನಿಕಾಯಿ ಮಾಡ್ಬೇಕಂತ ಹೇಳಿ ಎಣ್ಗಾಯಿ ಸಣ್ಣ ಅದಾವ್ರಿ. ಎಣ್ಗಾಯಿ ಬದ್ನಿಕಾಯಿ ಮಾಡ್ಬೇಕಂತ ಎತ್ತಿಟ್ಕೊಂಡೇನಿ ಇಲ್ಲೇ. ಮತ್ತು ಇಲ್ಲೇ ಗೋಧಿ ಹಿಟ್ಟು ನಾದಿಟ್ಟಿನಿ ಚಪಾತಿ ಮಾಡ್ಬೇಕಂತ ಹೇಳಿ. ನಿನ್ನೆ ರೊಟ್ಟಿ ಒಯ್ದಿದ್ದೆ, ಅದಕ್ಕೆ ಇವತ್ತು ಚಪಾತಿ ಮಾಡಿದ್ರೆ ಅದಂತ. ಮತ್ತು ಸಲಾಡಿಗೆ ಇಲ್ಲೇ ಎತ್ತಿಟ್ಟೀನಿ. ಇವಿಷ್ಟು ಸಲಾಡಿಗೆ ಹಾಕ್ತೀನಿ, ತಿಂತಾರ ಈಗ ಫಟಾಫಟ್ ಅಂತ ಹೇಳಿ. ಆಮ್ಯಾಗ ಇನ್ನೊಂದು ಏನಂದ್ರೆ, ಮೊನ್ನೆ ಇಲ್ಲೇ ಬಂದ ಒಂದು ಉಳ್ಳಾಗಡ್ಡಿ ತೊಗೊಂಡಿವ್ರಿಪ್ಪ, ಮನೆ ಮುಂದೆ ಬಂದು ಬಿಡಂತೆ. ಭಾಳ ಅಂದ್ರೆ ಭಾಳ ಸಣ್ಣದವು. ಇವನು ಹೆಚ್ಚದ ಟೈಮ್ ಹೋಗತ್ತೈತೆ ನನಗಂತೂ. ಸೊ ಈಗ ಬದ್ನಿಕಾಯಿ ಎಣ್ಗಾಯಿ ಮಾಡಿ ಚಪಾತಿ ಮಾಡ್ತೀನಿ. ಇಷ್ಟು ನೋಡ್ರಿ ಕೆಲಸ ಈಗ ಸದ್ಯಕ್ಕೆ. ಯಾಕಂದ್ರೆ ಅವ್ರದ್ದು ಡಬ್ಬಿ ಮುಗಿಸಿದ್ನಿ ಅಂದ್ರೆ ಮತ್ತು ನಂದು ಏನಾರ ಮಾಡ್ಕೊಳ್ಬೋದಂತ ಈ ರೀತಿಯಾಗಿ. ಸ್ನೇಹಿತರೆ ಹೋದ್ರ ತನು ಮತ್ತು ಕಾವೇರಿ ಹೋದ್ರು ನೋಡ್ರಿ. ಎಲ್ಲರೂ ಹೋದ್ರ. ನಾನೇನಪ್ಪ ಅಂದ್ರೆ ಚಿತ್ರಾನ್ನಕ್ಕಂತೂ ಉಳ್ಳಾಗಡ್ಡಿ ಹೆಚ್ಚಿದ್ದೆ ನೋಡಿದ್ರೆ ನೀವು. ಈಗ ಎಣ್ಗಾಯಿ ಬದ್ನಿಕಾಯಿ ಮಾಡಿ ನೋಡ್ಬೇಕಂತ ಅಂದ್ಕೊಂಡೇನಿ. ಅದಕ್ಕೋಸ್ಕರ ಸ್ವಲ್ಪ ಈರುಳ್ಳಿ ಜಾಸ್ತಿನ ಬೇಕ್ರಿ ಎಣ್ಗಾಯಿಗೆ ಅಂದ್ರೆ. ಮತ್ತು ಸಣ್ಣಗೆ ಹೆಚ್ಕೊಳ್ಬೇಕಾಗ್ತೈತಿ. ಮತ್ತು ಅದ್ರ ಜೊತೆಗೆ ನಿಮ್ಗೆ ಹೇಳಿದೆ ನಾನು ಈ ಸರಿ ಉಳ್ಳಾಗಡ್ಡಿನ ತೊಗೊಂಡು ತಪ್ಪು ಮಾಡಿದೆ ಇಲ್ಲೇ ಮನೆ ಮುಂದೆ ಅಂತೇಳಿ. ಸೊ ಬಂದಾವ ಬಿಡು ಅಂಥೇಳಿ ತೊಗೊಂಡ್ಬಿಟ್ವಿ. ಬಟ್ ಭಾಳ ಅಂದ್ರೆ ಭಾಳ ಸಣ್ಣದವ್ರಿ ಕೆಲವೊಂದು. ಅದಕ್ಕೆ ಟೈಮ್ ಬೇಕ್ರಿ ಹೆಚ್ಚಕ್ಕೆ. ಅದಕ್ಕೆ ನಾನು ಬೆಳಗ್ಗೆ ಎದ್ದಿಲ್ಲೇ ಇಷ್ಟೊತ್ತರ ಆಯಿತು ಕಟ್ಟಿ ಮುಂದೆ. ಸ್ವಲ್ಪ ಇಲ್ಲಿ ಕುತ್ಕೊಂಡು ಹೆಚ್ಚಿದ್ರೆ ಅದಂತ ಇಲ್ಲಿ ಇಟ್ಕೊಂಡೆ ನೋಡ್ರಿ. ಈಗ ಇಲ್ಲೇ ಕುತ್ಕೊಂಡು ಉಳ್ಳಾಗಡ್ಡಿ ಹೆಚ್ಕೊಂಡು ಹೋಗಿ ಪಲ್ಯ ಮಾಡ್ತೀನಿ. ಕಾಕ 10:30 11 ಹಿಂಗೆ ಹೋಗ್ತೀನಿವಾ ಅಂತಂದಾರ. ಸರಿಪಾ ಅಷ್ಟೋಗ ನಾನು ರೆಡಿ ಮಾಡಿರ್ತೀನಿ ಅಂತ ಹೇಳೇನಿ. ಈಗ ಉಳ್ಳಾಗಡ್ಡಿ ಹೆಚ್ಕೊಂಡು ಹೋಗಿ ಎಣ್ಗಾಯಿ ಬದ್ನಿಕಾಯಿ ಮಾಡಿ ಚಪಾತಿ ಮಾಡ್ತೀನಿ ಸ್ನೇಹಿತರೆ. ಆಮೇಲೆ ಆರ್ಡರ್ಸ್ ಅಂತ ಏನಿಲ್ಲ. ಸೊ ಯಾರಿಗಾದ್ರೂ ಏನಾದರೂ ಬೇಕಾಗಿದ್ರೆ ಖಂಡಿತವಾಗ್ಲೂ ಆರ್ಡ್ರ್ ಕೊಡ್ರಿ. ಈಗಂತೂ ತುಂಬ ಅಂದ್ರೆ ತುಂಬಾ ಅವಶ್ಯ ಐತಿ. ಗೊತ್ತನೇ ಐತಿ ನಿಮಗೂ ಯಾಕಂತ ಹೇಳಿ. ಸೊ ಹೆಲ್ಪ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ. ಹಾಗೇನೆ ನಮ್ಮ ಲೋಕಲ್ದವ್ರಿಗೆ ಏನಾದರೂ ಈ ಥರ ಅಡುಗೆ ಬೇಕಾದರೆ ಚಪಾತಿ ರೊಟ್ಟಿ ಪಲ್ಯ ನಿಮ್ಗೇನು ಬೇಕು, ನಿಮ್ಗೆ ಯಾವ ಥರ ಬೇಕು ಕಸ್ಟಮೈಸ್ ಮಾಡಿನೂ ಮಾಡಿಕೊಡ್ತೀನಿ ನಾನು. ಅದಕ್ಕೋಸ್ಕರ ಯಾರಿಗಾದರೂ ಏನಾದರೂ ಬೇಕಾದ್ರೆ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಕೊಡ್ರಿ, ಹೆಲ್ಪ್ ಮಾಡ್ರಿ ಅಂತ. ನನ್ನೆಲ್ಲ ಸ್ನೇಹಿತರು ಒಂದಿಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡಾಕತ್ತೀರಿ. ಯಾರೆಲ್ಲ ನನಗೆ ಸಹಾಯ ಮಾಡಿರಿ, ಅದು ಯಾವುದೇ ರೂಪದೊಳಗಿರ್ಬೋದು, ಯಾರೆಲ್ಲ ನನಗೆ ಸಹಾಯ ಮಾಡಿರಿ, ಹೆಲ್ಪ್ ಮಾಡಿರಿ, ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪರಿಸ್ಥಿತಿಗೆ ನಿಮ್ಮೆಲ್ಲರ ಒಂದು ಸಹಾಯ ನನಗೆ ಭಾಳ ಅಂದ್ರೆ ಭಾಳ ಒಂದು ಧೈರ್ಯ ಕೊಡ್ತೈತಿ, ಹೆಲ್ಪ್ ಆಕೈತಿ ನನಗೆ. ಈ ಒಂದು ಪರಿಸ್ಥಿತಿನ ನೀಗ್ಸಕ್ಕೆ ಅನುಕೂಲ ಆಗ್ತೈತಿ. ಅದಕ್ಕೋಸ್ಕರ ನನ್ನೆಲ್ಲ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದ. ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟು ಹಾಗೇನ ಹೆಲ್ಪ್ ಆಗಿರ್ಬೋದು, ಮತ್ತು ನನ್ನ ಬಿಸ್ನೆಸ್ಸಿಗೆ ಕೂಡ ಸಪೋರ್ಟ್ ಆಗಿರ್ಬೋದು, ಹೀಗೆ ಇರಲಿ. ಯಾಕಂದ್ರೆ ಸ್ನೇಹಿತರೆ ನಾವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿಲ್ಲ, ಯಾಕಂದ್ರೆ ನಮ್ಗೆ ಶಕ್ತಿ ಇಲ್ಲ ಅಂಥೇಳಿ ನಾವು ಗೌರ್ಮೆಂಟ್ ಅಂದ್ಕೊಂಡು ಕಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿಸಿದ್ವಿ ಅಪ್ಪಾಗ. ಬಟ್ ಅಲ್ಲಿನೂ ಕೂಡ ಏನೈತಲ್ರಿ, ಇವು ಏನು ಟೆಸ್ಟ್ ಇರ್ತಾವಲ್ಲ, ಯಾವುದೇ ಟೆಸ್ಟ್ ಆಗಿರ್ಬೋದು, ಎಲ್ಲ ಟೆಸ್ಟಿಗೂ ಕೂಡ ಅಲ್ಲಿನೂ ಕೂಡ ಬಿಲ್ ಐತಿ. ಅಂದ್ರೆ ಪ್ರೈವೇಟ್ಗಿಂತ ಕಡಿಮೆ ಐತಿ, ಬಟ್ ಅಲ್ಲಿನೂ ಕೂಡ ಬಿಲ್ ಐತಿ, ಯಾವುದೇ ಫ್ರೀ ಇಲ್ಲ. ಮಾಡ್ರಿ, ಎರಡೂ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾರೆಲ್ಲ ಸ್ನೇಹಿತರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡಕತ್ತೀರಿ, ದಯವಿಟ್ಟು ಎರಡು ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ಬಿಡ್ರಿ. ಅಂದ್ರೆ ನಾನು ಎರಡೂ ಚಾನಲ್ಗೂ ಯಾವಾಗೋ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ಎಲ್ಲರಿಗಿಂತ ಮುಂಚೆ ನೀವೇ ನೋಡಬಹುದು ವಿಡಿಯೋಗಳನ್ನು ಅಂತ ಹೇಳಿ. ಸೊ ಎರಡೂ ಚಾನಲ್ಗಿನೂ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೇನೆ ಸ್ನೇಹಿತರೆ. ಸರಿ ಸ್ನೇಹಿತರೆ, ಮತ್ತೆ ನಂತರ ಸಿಗ್ತೀನಿ ಸ್ನೇಹಿತರೆ. ಡಬ್ಬಿ ಮಾಡಿ ಕಟ್ಟಿದೆ ನೋಡ್ರಿ. ಕಾಕ ತೊಗೊಂಡು ಹೊಂಟಾರ ಹಾಸ್ಪಿಟಲಿಗೆ ಹೋಗಿ ಕೊಟ್ಟು ಬರ್ತಾರವರು. ಪಾಪ ಅವರು ಹುಬ್ಳಿ KMCಗೆ ಹೋಗಿ ಬರ್ಬೇಕು ನೋಡ್ರಿ. ಈಗ ಹೋಗಿ ಊಟ ಕೊಟ್ಟು ಬರ್ತಾರೆ ಸ್ನೇಹಿತರೆ. ಮತ್ತು ಇಲ್ಲೇ ನೋಡ್ತಾ ಇರ್ಬೋದು ನೀವು, ಅವಲಕ್ಕಿ ರೀ. ಅವಲಕ್ಕಿನ ಬಿಸ್ಲಿಗಿಟ್ಟೀನಿ. ನಿನ್ನೆ ಕಿರಾಣಿ ತರಿಸಿದ್ಲಲ್ರಿ ತಂಗಿ, ಮಗಳಿಗೆ ಅವಲಕ್ಕಿ ಬೇಕಂತ ಅವಲಕ್ಕಿನ ತರ್ಸಾಳ 1 ಕಿಲೋ. ಬೆಳಗ್ಗೆ ಬಂದು ಕೊಟ್ಟು ಹೋದ್ಲು ಅವಲಕ್ಕಿ, ಶೇಂಗಾ ಎಣ್ಣೆ ಕೊಟ್ಟು ಹೋದ್ಲು. ಅವಲಕ್ಕಿ ಹಚ್ಕೊಡುವ ಅವನ್ನ ಹುಡುಗರಿಗೆ ಅಂಥೇಳಿ. ಆಕೆಗೆ ಟೈಮ್ ಇರಂಗಿಲ್ಲಲ್ರಿ, ಹೀಗಾಗಿ ಮತ್ತು ಇಂಥವೆಲ್ಲ ಆಕೆಗೆ ರೂಢಿ ಇಲ್ಲ, ಅವಲಕ್ಕಿ ಹಚ್ಚೋದು ಅವೆಲ್ಲ ಅಷ್ಟೊಂದು ರೂಢಿ ಇಲ್ಲ. ಹೀಗಾಗಿ ಕೊಟ್ಟು ಹೋದ್ಲ. ನಾನು ಮತ್ತು ಪಟ್ನ ಬಿಸಿಲಿಗೆ ಇಟ್ಬಿಟ್ಟೆ. ಸಂಜೆ ತನ ಚಲೋ ತಂಗೆ ಒಣಗಿದ್ವು ಅಂದ್ರೆ ಒಂದು 4-5 ಗಂಟೆ ಮಟ ಮಸ್ತ್ ಕ್ರಿಸ್ಪಿ ಆಗ್ತಾವ್ರಿ. ಮತ್ತು ಇವತ್ತು ಅದೇನು ನಾನು ಮನ್ಯಾಗ ಮತ್ತು ನಾಳೆ ಹಾಸ್ಪಿಟ್ಲಿಗೆ ಹೋಗೋದಾಕೈತೆ ಏನೋ ಗೊತ್ತಿಲ್ಲ, ಅದಕ್ಕೆ ಒಣಗಾಕಿಟ್ಟಿ ನೋಡ್ರಿ ಅವಲಕ್ಕಿನೂ. ಇಲ್ಲೇ ಶೇಂಗಾ ರೀ, ಚಟ್ನಿಗೆ ಶೇಂಗಾ ತಂದು ಕೊಟ್ಟಾಳ, ಮತ್ತು ಅದ್ರಾಗ ಸ್ವಲ್ಪ ಅವಲಕ್ಕಿ ಹಾಕಿ ಉಳಿದು ಚಟ್ನಿ ಮಾಡಂದಳ. ಅವನು ಸ್ವಲ್ಪ ಬಿಸಿಲಿಗೆ ಇಟ್ಟೀನಿ ಮಾಡೋ ಮಟ. ಸೊ ಈ ರೀತಿಯಾಗಿ ನೋಡ್ರಿ. ಆಯ್ತು, ಅವರು ಹೋದ್ರು, ಕಾಕಾರು ಹೋದರು. ನಾಷ್ಟ ಮಾಡಿದ್ರು ಅವರು. ಬಿಸಿ ಚಪಾತಿನ ಕೊಟ್ಟೆ ಕಾಕಾಗ, ಬೇರೆ ಏನು ಮಾಡಲಿಲ್ಲ.
ಅವ್ರಿಗೆ ಬಿಸಿ ಚಪಾತಿ ರೊಟ್ಟಿ ಇದ್ರೆ ಏನಿಲ್ಲ ರೀ, ಅವರು ಊಟ ಮಾಡ್ತಾರೆ, ಹಾಗೇನಿಲ್ಲ. ಮತ್ತು ಚಪಾತಿ ತಿಂದು ಚಹಾ ಕುಡಿದ್ರು. ಅವರು ನಾಷ್ಟ ಕೆಲಸ ಮುಗೀತು. ನಂದು ಎಲ್ಲ ಅಡುಗೆದು ಮುಗೀತು ರೀ, ಎಲ್ಲ ಮುಗಿಸಿದೆ. ಹೇಳ್ದ ಹಾಗೆ ಎಣ್ಗಾಯಿನ ಮಾಡಿದ್ದೆ, ನೋಡ್ತಾ ಇರ್ಬೋದು. ಎಣ್ಗಾಯಿ ಪಲ್ಯನ ಮಾಡಿದ್ದೆ. ಅವ್ರಿಗೆಲ್ಲ ಕಟ್ಟಿ ಕಳ್ಸಿನೀಗ. ಇದಿಷ್ಟು ಐತಿ, ಇದನ್ನು ಒಂದು ಸ್ವಲ್ಪ ಸಣ್ಣ ಪಾತ್ರೆಗೆ ತೆಗೆದು ಇವನಿಷ್ಟು ಅವ್ರ ಜಾಗಕ್ಕೆ ಹಾಕಿ ನೋಡಿರಿ. ಇವು ರಾತ್ರಿ ಇವನ್ನೆಲ್ಲ ಅವ್ರ ಜಾಗಕ್ಕೆ ಹಾಕಿ ಈಗ ಸಿಂಕ್ ಫುಲ್ ಆಗೈತಿ. ಇವನ್ನೆಲ್ಲ ತೊಳಿಬೇಕು ರೀ. ಈಗ ಇಷ್ಟು ತೊಳಿಬೇಕು. ತೊಳೆದು ಮುಂದಿನ ಕೆಲಸ ಮಾಡಿದ್ರೆ ಆಯ್ತು. ಇದನ್ನು ಸ್ವಲ್ಪ ಸಣ್ಣ ಪಾತ್ರೆ ತಗೊಂಡ್ಬಿಡ್ತೇನೆ ರೀ. ತಂಗಿಗೂ ಕೊಟ್ಟು ಕಳಿಸಿದೆ ಎಣ್ಗಾಯಿ, ಆಕಿಗೂ ಇಷ್ಟ. ಅದ್ರಾಗ ಆಕಿ ಇವತ್ತು ಮಗಳ ಬೇಡಿಕೆ ಮೇಲೆ ಸಬ್ಬಸ್ಗಿ ಪಲ್ಯ ಮಾಡಿದ್ಲಂತ. ನನ್ನ ತಂಗಿ ಸಬ್ಬಸ್ಗಿ ಪಲ್ಯ ತಿನ್ನಂಗಿಲ್ಲ ರೀ, ಆಕಿಗೆ ಅಲರ್ಜಿ. ಹಿಂಗಾಗಿ ಆಕಿ ತಿನ್ನಂಗಿಲ್ಲ. ಮತ್ತು ನಾನು ಎಣ್ಗಾಯಿ ಮಾಡಿ ತಡಿ ಅಂತ ಹೇಳಿ ಕುಂದ್ರಿಸಿದೆ. ಮತ್ತು ಅವಲಕ್ಕಿ ಕೊಡಕ್ಕೆ ಬಂದಿದ್ಲಲ್ಲ, ಕುಂದ್ರಿಸಿ ಮತ್ತು ಎಣ್ಗಾಯಿ ಪಲ್ಯ ಆಕಿಗೂ ಹಾಕಿ ಕೊಟ್ಟೆ. ಮತ್ತು ಹಾಸ್ಪಿಟ್ಲಿಗೂ ಕಟ್ಟಿದೆ. ಈಗೇನೈತಿ, ಕಾಕಾರು ಟಿಫನ್ ಮಾಡಿದ್ರು. ಇದಿಷ್ಟು ಐತಿ. ಇದನ್ನು ಸಣ್ಣ ಪಾತ್ರೆಗೆ ತೆಗೆದು ಎಲ್ಲ ಕ್ಲೀನ್ ಮಾಡ್ಕೋತೀನಿ ರೀ ಅಡುಗೆ ಮನೆ. ನೋಡ್ರಿ, ಬೆಳಗಿನ ಗಡಿಬಿಡಿ ಒಳಗೆ ಮಾಡೋದು ಇಂಪಾರ್ಟೆಂಟ್ ಇರ್ತೈತೆ ಅಂತ ಹೇಳಿ ನಾನು ಎಲ್ಲ ಹಂಗೆ ಮಾಡಿಬಿಟ್ಟೀನಿ. ಮತ್ತು ಈ ಕಡೆದು ವಿಂಡೋ ಫುಲ್ ತೆಗ್ದಿಲ್ಲ ನಾನು, ಯಾಕಂದ್ರೆ ಭಾಳ ತಂಪು ಗಾಳಿ ಐತೆ. ಅದಕ್ಕೆ ಎಲ್ಲ ಸ್ವಚ್ಛ ಮಾಡ್ಕೋತೀನಿ ಸ್ನೇಹಿತರೆ. ಮತ್ತು ತಮ್ಮ ಕಾಲ್ ಮಾಡಿದ್ದೆ ಬೆಳಗ್ಗೆ, ಅಪ್ಪಾಜಿ ಒಂದು ಇಡ್ಲಿ ತಿಂದಾರಂತ ಟಿಫನ್. ಸೊ ಬೆಟ್ರ್ ಅಂತ ಹೇಳಪ್ಪ, ಖುಷಿ ಆಯ್ತು. ಅದಕ್ಕೆ ಸಮಾಧಾನ ಅಂತ ಹೇಳಿ, ಮತ್ತೇನಿಲ್ಲ ಸ್ನೇಹಿತರೆ. ಸರಿ ಸ್ನೇಹಿತರೆ, ಮತ್ತೆ ಸಿಗೋಣಂತ ಸ್ನೇಹಿತರೆ. ನೋಡ್ರಿ, ಚಕ್ಲಿ ರೆಡಿ ಆದವು. ಮಸ್ತ್ ಅಂದ್ರೆ ಮಸ್ತ್ ಬಂದವು ಸ್ನೇಹಿತರೆ. ಇಲ್ಲೇ ನಮ್ಮ ಲೋಕಲ್ದವ್ರದ ನನಗೆ 1/2 kg ಚಕ್ಲಿ, ಆಮೇಲೆ ಏನಪ್ಪ ಅಂದ್ರೆ ಚಟ್ನಿ ಪುಡಿದ ಆರ್ಡ್ರ್ ಇತ್ತು. ಸೊ ಚಟ್ನಿ ಪುಡಿ ಅಂತೂ ಮೊನ್ನೆ ಮಾಡಿದ್ದೆ. ಚಕ್ಲಿ ಮಾಡೋದನ್ನು ಸ್ವಲ್ಪ ಅಪ್ಪಾಜಿಗೆ ಆರಾಮಿಲ್ಲ ಅಂತ ಲೇಟ್ ಆಗಿತ್ತು. ಹೀಗಾಗಿ ಇವತ್ತು ಬಿಡೋದು ಬಿಟ್ಟು ಚಕ್ಲಿನೂ ಮಾಡಿಬಿಟ್ಟೆ ಸ್ನೇಹಿತರೆ. ಅವಲಕ್ಕಿ ಹಚ್ಚಿದೆಪ್ಪ, ಅವಲಕ್ಕಿ ಹಚ್ಚಿದೆ ನೋಡ್ರಿ. ಹಚ್ಚಿ ಅವ್ರ ಕವರ್ನಾಗ ಹಾಕಿ ಕಟ್ಟಿಟ್ಬಿಟ್ಟೀನಿ. ಆಮ್ಯಾಗ ಫೋನ್ ಮಾಡಿದ್ರೆ ಬಂದು ಒಯ್ತಾರ. ಈಗಿದು ಚಕ್ಲಿ ತೂಕ ಹಾಕ್ಬೇಕು ನಾನು. ತೂಕ ಹಾಕಿ ಉಳಿದಿದ್ದು ಕೂಡ ಮಕ್ಕಳಿಗೆ ಕಳಿಸ್ಬಿಡ್ತೀನಿ ಚಕ್ಲಿ. ಆಕೆಗೂ ಚಕ್ಲಿನೂ ಇಷ್ಟ. ಸೊ ನಾ ಏನು ಭಾಳ ಮಾಡಿಲ್ಲ. 1/2 kg ಆಗಿ ಎಷ್ಟು ಉಳಿತಾವ ಮಗಳಿಗೆ ಕೊಟ್ಟು ಕಳಿಸ್ಬಿಡ್ತೀನಿ ರೀ. ದಮ್ತಾನು ಹೋಮ್ವರ್ಕ್ ಮಾಡತ್ತಾಳ ನೋಡ್ರಿ. ಇವಾಗ ಸ್ವಲ್ಪ ಚಳಿ ಕಡಿಮೆ ಐತಿ, ಹೊರಗೆ ಕುಂತೀವಿ. ಆಕೆಗೆ ಹೋಮ್ವರ್ಕ್ ಮಾಡಿಸ್ಬೇಕಾಗಿತ್ತು. ಒಳಗೆ ಅಷ್ಟೊಂದು ಗಾಮ್ ಆಗಂಗಿಲ್ಲ ರೀ ಕುಂದ್ರಾಕ, ಟೇಬಲ್ ಇಲ್ಲ ಏನಿಲ್ಲ. ಅದಕ್ಕೆ ಇಲ್ಲೇ ಕುತ್ಕೊಂಡು ಹೇಳ್ಕೊಡಕತ್ತೀನಿ ಆಕೆಗೆ. ಆಯ್ತು, ಈಗ ಲಾಸ್ಟ್ ಮ್ಯಾಥ್ಸ್ ಮಾಡತ್ತಾಳ. ಈಗ ಬಂದೇಕ? ಚಾ ಆಗೈತವ ನಿಂದು ಇನ್ಮೇಲೆನೆ? ಡ್ಯೂಟಿಗೆ ಹೋದರೆಲ್ಲ ಈಗ ಬರಾಕತ್ತಾರ. ನಮ್ಮ ಕಾವೇರಿನೂ ಬಂದು ಚಹಾ ಕುಡಿದ್ಲು, ಅಡುಗೆಗೆ ಇಟ್ಟಾಳ. ಅಡುಗೆ ಮಾಡತ್ತಾಳ್ರಿ ಈಕೆ ಒಳಗೆ. ನಾನು ಈಕೆಗೆ ಇಲ್ಲೇ ಹೋಮ್ವರ್ಕ್ ಮಾಡ್ಸತ್ತೇನೆ. ಈಕೆ ಮಧ್ಯಾಹ್ನ ಸ್ಕೂಲಿಂದ ಬಂದ ತಕ್ಷಣ ಇಲ್ಲೇ ಬಂದಿದ್ಲು. ಮತ್ತು ಈಗ ಬರುವ ಕಾವೇರಿ ತೊಗೊಂಬಂದ್ಲ ಬ್ಯಾಗ್. ಆಕೆ ಸ್ಕೂಲ್ ಬ್ಯಾಗ್ ತೊಗೊಂಡು ಬಂದ್ಲ. ತಂದು ಬಿಡುವ, ಇಲ್ಲೇ ಹೋಮ್ವರ್ಕ್ ಮಾಡಿಸ್ತೀನಿ ಅಂತಂದೆ. ಫಿನಿಶ್? ಗುಡ್. ಇನ್ನೊಂದು ಬಾಕಿ ಐತೆ ಹೋಮ್ವರ್ಕ್. ಈಗ ಎಷ್ಟು ಕಂಪ್ಲೀಟ್ ಮಾಡಿದ್ವಿ ಹೇಳಿ ನಾವು? 3 ಕಂಪ್ಲೀಟ್ ಮಾಡಿದ್ವಿ. ಕನ್ನಡ, ಮ್ಯಾಥ್ಸ್, ಇಂಗ್ಲೀಷ್ ಕಂಪ್ಲೀಟ್ ಆತ. ಈಗ ಟೆಕ್ಸ್ಟ್ ಬುಕ್ನಾಗಿದ್ದು ಮಾಡೋದನ? ಮಾಡುವ, ನೀಟಾಗಿ ಮಾಡು. ಇಲ್ಲೇ ಮಕ್ಕೊಂಡು ಬೆಳಗ್ಗೆ ಎದ್ದು ಹೊಕ್ಕಾಡ್ರಿ ಮನೆಗೆ. ಹೌದಲ್ ಗುಂಡಮ್ಮ? ಹಾಯ್ ಫ್ರೆಂಡ್ಸ್, ನೋಡ್ರಿ ಫ್ರೆಂಡ್ಸ್, ದೊಡ್ಡ ಮಂದಿ ಎದ್ದು ಬಂದರು. ಏಕ ಮನೆಯಿಂದ ದೊಡ್ಡ ಮಂದಿ ಅನ್ನತಿ. ಏನ್ ಥಂಡಿ ಮಾರಾಯ. ಕುಂಡಿ ಅದಕ್ಕ ನಮ್ಮ ಮಾಸ್ ತಗೊಂಬಂದ್ ಕೊಡು, ಮಮ್ಮಿ ಹಚ್ಕೊಡ್ತಾಳ. ಇದೆ ಇದೇನ? ಗುರು ಚಟ್ನಿ ಪುಡಿ. ಇದ್ಯಾಗ? ರವಾ ಉಂಡೆ. ಅದನ್ನೊಂದು ಸ್ವಲ್ಪ ಅಲ್ಲ ಅಮ್ಮಾರ ಮನೆಗೆ ಕೊಟ್ಟು. ಊಟ ಎಷ್ಟೊತ್ತಿ ಬಂದಿಪ್ಪ?
ನಮ್ಮ ಅವ್ನ್ ಸುಟಿ ಮಾಡ್ಸಿಲ್ಲ ತಂಡೆ ಬ್ಯಾಡ್ ಹೋಗೋದಂತ ನಾಯಿ ಕರೆನೇ ವಿಪರೀತ ಐತೆ ಥಂಡಿ. ಕಾಲೇಜ್ದಾಗ ಡಾಳ ನಡೀತೈತೆ ಸರ್. ಅದಂತೂ ತೀರಾ ಬಯಲೈತವ ಅಲ್ಲಿ. ಮತ್ತೆ ಅದ್ರ ಮ್ಯಾಲ ಕ್ಲಾಸಿಗೆ ಹೋಗಿರ್ತೇಲ್ಲ ಪೂರ 4ನೇ ತಾಸಿಗೆ ಸರ್ ಹಾಕ್ರೋ ಕದ ಹಾಕ್ರೋ ಕಿಟಕಿ ಹಾಕ್ರೋ ನಿನಗೆ ಏನ್ ತಂಡಿ ಇರ್ತಂಗಿಲ್ಲ ಮ್ಯಾಗ. ಇವತ್ತು ನಾನ ಹೇಳೇನಲ್ಲ ನೀ ಬಾಳ್ ಹುಚ್ಚ ಕಲ್ಪನೆದಾಗ ಅದಿ. ಕರೆನ ಇಲ್ಲ ಕರೆನ ನೀ ಹಂಗ ಅನ್ಕೊಂಡಿ ಅಲ್ದ ಅದ 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 ಕಲ್ಪನೆದೊಳಗ ಅದಿ ನೀನ್. ನೋಡ್ ಇಲ್ಲ ಐತ್ ತಗೋ ನಾ ಮಾಡೇನಿ. ನೋಡಿ ನೋಡಿ ಸಾಕಾಗೈತಿ. ಇಲ್ಲ ಸೀರಿಯಸ್ ಮಮ್ಮ ಕರೆನ ಅನ್ನೋದು ನಮ್ಮ ಮನೆಯಲ್ಲಿ ನಾಚಿಕೆ ಒಂದಿಟ್ರ ಒಂದು ಹೊಸ ಹೆಸರು ಬಂದೈತಿ ಕ್ಲೋರಿನ್ ಕಾಲ ನೀನ ಕರಿಮಂಜವ್ವ. ನೀನ ಆಕಿಗೆ ಅನ್ಪನಾಗದ ಬೈತಿ ಆಕೆ ಫಸ್ಟ್ ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ ಕರ್ಕೊಂಡ್ ಹೋಗಿದ್ರನಪ್ಪ ಇದಕ್ಕ ಸ್ಕ್ಯಾನಿಂಗಿಗೆ. ಜೋಶ್ ಆರಾಮದಾರನ ಅಪ್ಪಾಜಿಯವರಿಗೆ ಡಯಾಲಿಸಿಸ್ ಆಗಿರ್ಬೋದು, ಸಾಕಷ್ಟು ರೀತಿಯಿಂದ ಟೆಸ್ಟಸ್ ಆಗಿರ್ಬೋದು, ಮತ್ತು ಬ್ಲಡ್ ಕೂಡ ತಂದು ಕೊಟ್ವಿ. ಆಮೇಲೆ ಏನೈತಲ್ಲ NMR ಸ್ಕ್ಯಾನ್ ಕೂಡ ಹೇಳಿದರು. ಏನೇ ಇರಲಿ ರೀ, ಪ್ರತಿಯೊಂದೂ ಇರಲಿ, ಎಲ್ಲದಕ್ಕೂ ಚಾರ್ಜ್ ಐತಿ ಸ್ನೇಹಿತರೆ. ಅಲ್ಲೇ ಅದನ್ನು ಮಾಮ ಹೇಳ್ತಾ ಇದ್ರು, ಯಾವುದೂ ಕೂಡ ಫ್ರೀ ಇಲ್ವಾ, ಸ್ವಲ್ಪ ಕಡಿಮೆ ಅನ್ನೋದು ಬಿಟ್ರೆ ಅಲ್ಲಿನೂ ಕೂಡ ಎಲ್ಲದಕ್ಕೂ ಚಾರ್ಜ್ ಐತಿ. ಎಲ್ಲನೂ ಬಿಲ್ ಮಾಡಿದಾಗನ ಮುಂದೆ ಟೆಸ್ಟಲ್ಲೇ ಏನು ಮಾಡಿದ್ರು, ಆಯುಷ್ಮಾನ್ ಕಾರ್ಡ್ ಆಗಲಿ BPL ಕಾರ್ಡ್ ಆಗಲಿ ಯಾವುದಕ್ಕೂ ರೆಸ್ಪಾನ್ಸೇ ಇಲ್ಲ. ಅಲ್ಲೇ ಎಲ್ಲದಕ್ಕೂ ಚಾರ್ಜ್ ಐತೆ ಐತಂತ ಅದನ್ನ ಅವರು ಹೇಳ್ತಾ ಇದ್ರು.